ಆಯ್ ನಾ ದೇವ್ರಿಗೆ ಹೋಗಿ ಬಂದೇರಿ ಕುರ್ಕುರಿ ತಿನ್ನಾಕಂತೀನ್ರಿ ಅನ್ನು ಹಾಂ ಎಲ್ಲರಿಗೂ ದೇವ್ರಿಗೆ ಹೋಗಿ ಬಂದು ಹೆಂಗೆ ಹಂಗಾರ ಹಚ್ಚ ನೋಡ್ರಿ ನಮ್ಮ ಚಿನ್ನಿ ನೀನು ಹಚ್ಚಿದೀನ ಯಾರು ಹಚ್ಚಿದ್ರು ನಿಂದಿಲ್ಲ ತಂಗಾರ ಅಲ್ಲಿ ಹಚ್ಚಿನ ದೇವ್ರಿಗೆ ಬಂದಿನ ಹೆಂಗೆ ಸ್ವಾಮಿ ಮಾಡಿದಿ ಸ್ವಾಮಿ ಹೆಂಗೆ ಮಾಡಿದಿ ಸ್ವಾಮಿ ಜೆ ಹೆಂಗೆ ಮಾಡಿದಿ ಹಂಗೆ ಮಾಡಿದ್ದೀನ ನಮಸ್ಕಾರ ಹೆಂಗೆ ಮಾಡಿದ್ವಿ ಕೈ ಜೋಡಿಸಿ ನಮಸ್ಕಾರ ಮಾಡಿ ತೋರಿಸು ಹಿಂಗೆ ಹಿಡ್ಕೊಂಡು ನಿಂತ ಮೈಲ್ ಹೆಂಗೆ ಮಾಡಿದ್ವಿ ಜೇಜಿ ಹಂಗೆ ಮಾಡಿದೀನು ಇವ್ವ ಶ್ರವಣದೈತಿದು ನಂಗೊಂದು ಉಪ್ಪ ಕೊಡವ ಇವತ್ತು ಊರಿಗೆ ಹೋಗ್ತೀನಿ ಅವು ಕೊಡು ಇವತ್ತು ಊರಿಗೆ ಹೋಗ್ತೀನಿ ಬುರ್ರ ಹೊಂಟೀನಿ ಕೊಡು ಒಲ್ಲೆ ಕೊಡು ಯವ್ವ ಪುಣ್ಯ ಬರ್ತದೆ ನನಗೆ ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನೋಡ್ರಿ ನಮ್ಮ ಚಿನ್ನಿ ಜೊತೆ ಸ್ಟಾರ್ಟ್ ಮಾಡಕ್ಕಂತೀನಿ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನೀವೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತು ಬೆಳಗಾಕ್ಕೆ ಹೋಗಬೇಕು. ಈಗ ಜಳಕ ಮಾಡಿ ರೆಡಿ ಆಗಬೇಕು. ಏನಿಲ್ಲ, ನಾನು ಒಬ್ಬಕ್ಕೆ ಬಂದಿನಿಲ್ಲ, ನಾನು ಒಬ್ಬಕ್ಕೆ ಹೋಗ್ಬಿಡೋದು. ತಮ್ಮ ಅವನು ಬರ್ತಾನೆ, ತಮ್ಮ ನಾನು ಕೂಡ ಹೋಗ್ತೀವಿ. ಬ್ಲಾಗ್ನ ಎಣ್ಣೆ ತನಕ ನೋಡ್ರಿ, ವಾಚ್ ಮಾಡ್ರೆ ಸಪೋರ್ಟ್ ಮಾಡಿರಿ. ತವ್ರ ಮನೆಗೆ ಬಂದಿದ್ದ ಲಾಸ್ಟ್ ವ್ಲಾಗ್ ಆಗಿರ್ತೈತಿ ನೋಡ್ರಿ. ನೆಕ್ಸ್ಟ್ ಯಾವಾಗ ಬರ್ತೇವೆ ಅವಾಗ ಬಂದ ವ್ಲಾಗ್ ಮಾಡೋದು. ಹೊಲ್ಸಿನಿ ಎಲ್ಲರೂ ತವ್ರ ಮನೆ ವ್ಲಾಗ್ಸ್ ವೇಟ್ ಮಾಡ್ತಿರ್ತೀರಿ. ಯಾರು ಹೋಗ್ಯಾರ ನೋಡು. ಈ ಸಲ ಊರಿಗೆ ಬಂದಾಗ ಹೆಚ್ಚು ಕಡಿಮೆ ಏನಿಲ್ಲ ಅಂದರೂ ಒಂದು ವಾರ ಮೇಲೆ ವಿಡಿಯೋ ಹಾಕಿಲ್ಲ ನಾನು. ಅದಕ್ಕೆ ಮೊದಲೂ ಹಾಕಿಲ್ಲ ನಾನು ವಿಡಿಯೋ. 2 ದಿನ 3 ದಿನ ನಾವು ಊರಿಗೆ ಹೊರಗಿಂದ ಮೊದಲು 3 ದಿನ ನಾನು ವಿಡಿಯೋ ಹಾಕಿಲ್ಲ ನಾನು. ಎದಕ್ಕೆ ಹಾಕಿಲ್ಲ? ವಿಡಿಯೋ ಪೆಂಡಿಂಗ್ ಇಲ್ಲ. ಮೊದಲು ದಿನ ಮಾಡ್ತಿದ್ದೆ. ನಾವು ಊರಿಗೆ ಬಂದ್ರೂ ಬಂದು ಹೋಗಿ ಹೊಳ್ಳಿ ಹೋಗೋ ಮಟ್ಟ ವಿಡಿಯೋ ಇರ್ತಿದ್ದು ಯೂಟ್ಯೂಬ್ನಾಗ. ರೆಡಿ ಮಾಡಿಟ್ಟು ಬರ್ತೀನಿ. ಈ ದಿನ ವಿಡಿಯೋ ಮಾಡಲ್ಲ ನಾನು. ಅದಕ್ಕೆ ಯಾವ ವಿಡಿಯೋನು ಪೆಂಡಿಂಗ್ ಇಲ್ಲ. ಅದಕ್ಕೆ ಒಂದು 13 ದಿನನ 12 ದಿನ ವಿಡಿಯೋ ಹಾಕಿಲ್ಲ ಅನ್ಸುತ್ತೆ ನಾನು. ಊರಿಗೆ ಬಂದಾಗ ಒಂದು ವಿಡಿಯೋ ಹಾಕಿದ್ದೆ ನಡಕ್ಕೆ. 5 ದಿನ ಆಗಿನ ವಿಡಿಯೋ ಹಾಕಿದೆ. ಮತ್ತು ನೆಕ್ಸ್ಟ್ ಸಾಲಿಲ್ಲಲ್ಲ ವಿಡಿಯೋ ಹಾಕಕ್ಕೆ. ಮತ್ತು 4 ದಿನ ಬಿಟ್ಟು ಮತ್ತು ಒಂದು ಇವತ್ತು ಹೋದ್ಗಡೆ ಹಾಕ್ತೀನಿ. ಇಲ್ಲಿಂದ ಹೋದ್ರೆ ಫಸ್ಟ್ ಅದ ಕೆಲಸ. ಈಗ ಚಿನ್ನಿ ಎಲ್ಲಿದ್ದು ಬುಳಾಪನ ಅವೇ ಅವು ಹೆಂಗೆ ಕೊಂಡೋಗಿದ್ಯಾ? ಎಟ್ಟಿಲ್ಲ, ಬಿದ್ದಿದ್ದು ಮುಖಂದಾಗ ಬಿದ್ದವು. ಹಾಂ ಚಿನ್ನಿ ಎಲ್ಲಿದ್ದು? ಯಾರೋ ಅಕ್ಕ ನಾವು ಇನ್ನದವನು ಜೋಡಿಸಿದ್ಲ ಅವ್ನು ಸಾಲಕ್ಕ. ಏನಿದು ಪೈಸೆನ ಅನ್ನ? ಇವೇನಿವು ಪೈಸೆನ? ಗೋಣ್ ಹಾಕುದು ಏನು ಮಜಾ. ಗೋಣ್ ಹಾಕ್ತಾ ಚಲಿ ಟಚಿನ ನೀರು ಅರ್ಬಿ ತಂದೋರ್ಸ. ಓ ಅರ್ಬಿ ಹರಿದು ಬರ್ತೀನಿ ಮ್ಯಾಲ ಹೋಗಿ ಬಂದು ಎಲ್ಲಿ ಬರ್ಲಿ ಬಾ ಮಮ್ಮಿ ಅಂತ. ಎಲ್ಲಿಗೆ ಬಂದೆ? ನಡಿ. ಎಲ್ಲಿಗೆ? ಜೋಜೋ ಬಾ ಅಂತ. ಅರ್ಬಿ ತರ್ತೀನಿ ತಡಿ. ಅಲ್ಲೇ ಮ್ಯಾಗ ಒಣಗ ಬರೋನು. ಅರ್ಬಿ ತರ್ತೀನಿ ಬಚ್ಚಲ್ಲ ನಾನು. ಬರ್ತೀನಿ ಅರ್ಬಿ ತೊಂಬರ್ತೀನಿ. ಇಲ್ಲೇರಾ ಅರ್ಬಿ ತರ್ತೀನಿ.
ಮಗ್ಲ ತೆಗಿಯವ ಹೊರ ಹೋಗೋನು. ನಡಿ ಮ್ಯಾಗ ಹೋಗಿ ಬರ್ರಿ ನಡಿ. ಹತ್ತು ಹೂವ ಇರೋದು ಬವ್ವ ಅಲ್ಲಿ ಬವ್ವ ಅವನು ಇಲ್ಲ. ಹತ್ತು 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 ಹೂವ 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 ಬವ್ವ ಐತನ ಅಲ್ಲೇ. ಹಾಂ ಹೇಳಿದ ಬವ್ವ ಅಲ್ಲದನ ಅಲ್ಲದವನು ನಿನಗ ಕಾಣ್ತಾವು. ಜೀ ನೋಡ್ರಿ ನಮ್ಮ ಬವ್ವ ಹರಡಕತೈತಿ. ಅವ್ವ ಅವ್ವ ಬಂತು ಬಂತು. ಹ್ಞೂ ಅರಿಬಾರ್ದಲ್ವೇ ಒಂದು ಈಟಿ ಮತ್ತೆ ಬಡಬಡ ರೆಡಿ ಆಗಿ ಮತ್ತೆ ಎಲ್ಲ ಜಾತ್ರೆಗೆಲ್ಲ ಹೋಗಿ ನಮ್ಮ ಇಲ್ಲ ಸೂಟ್ ಆಗೈತಿ. ಜಾತ್ರೆಗೆ ನಿಂತಿದ್ದ ನಾವೀಗ ಬಿಡ್ತಿದ್ರು. ಜಲ್ದಿ ಹೇಳ್ತಿದ್ದೆ. ನಂಗೆ ಬಸ್ಸಿಗೆ ಹೋಗಿ ಬಿಡು ಹೆಂಗಿದ್ರು ಇಬ್ಬರಕ್ಕೆ. ಹೌದು ದೌಡಕ್ಕಿ ನಾಲ್ಕು ಮಂದಿ ಹೋಗಕ್ಕಾಗಲ್ಲ ಚಿನ್ನಿ. ಮುಗಿತನ ಮಗ ಗಟ್ರು ಮಗ. ಅವ್ನು ಹೇಳಿದ್ರು ಈಗ ಮಾಡಿ ಕೊಳಕ್ ಹೋಗ್ಬೇಕಾದ್ರೆ ನೀನು ನಾನು ಅಣ್ಣ ಕುಡಿಯೋದ್ವಿ. ದಾರಿಗೆ ಅದಕ್ಕೆ ಸಂಬಂಧ ಇಲ್ಲ. ಸ್ವಲ್ಪ ಇಲ್ಲಿಂದ ಏಟ 1 ಕಿಲೋಮೀಟರ್ ನೋಡಿ. ಓ ಚಿನ್ನಿ ಆನ್ ಮಾಡಕತ್ತೀರಿ ನೀವು? ಏ ನಮಗೆ ಹೆಂಗಾಗತ್ತ ಸೋಸಾಕತ್ತೀನಿ ನೀವು. ನಮ್ಮ ಮೊನ್ನೆ ನಾವು ಬಂದಿನ ಏನು ಶಾಂತ ಮುಟ್ಟಿಗೆ ಮಾಡಿದ್ವಿ ನೋಡಿದಿಲ್ಲ ಮನೆ ಸಲ ಬಂದಾಗ ಮಸ್ತಾಗಿತ್ತು. ಊರಿಂದ ಬಂದು ಇದನ್ನ ಕುಂದ ಕಟ್ತಗೊಂಡಿನಿ ಇದನ್ನ ಕುಂದ ಕಟ್ತಗೊಂಡಿನಿ. ಇವೆರಡು ಮೊದಲಿನ ಮನೆ ನಾವ್ ಐತಿನ ತಗೋದೆ ತುಪ್ಪ ಹಾಕ್ಬಿಟ್ಟೆ ಅದ ಹಂಗೈತಿ. ಒಂದ್ ಸಟ ಖಾಲಿ ಮಾಡಿದ್ರಾಗ ಮುಂಜಾನೆ ಹೂ ಚೆನ್ನಿನ ಹತ್ತಲು ಈಗಿಲು ಸಟ್ಟ ಬೇರೆ ಬೇರೆ ಅದ ನೋಡಿ ಅದನ್ನ ಹೇಳಿಲ್ಲ. ಇದನ್ನ ಹಾಕಿ ಇದೊಬ್ರಿಗೆ ಹೋಯ್ತು. ಇದನ್ನ ನಾನು ಇದಕ್ಕೆ ಹಾಕು ಹಾಕಿ ತಿಕ್ಕೊಂಬಾದನ ಇದಕ್ಕೆ ಸಾಕ್ಬೇಕು. ತುಪ್ಪಕ್ಕ ಹಾಲಿಗೆ ಅದಕ್ಕೆ ಸಾರಿಗೆ ಚಿನ್ನಕ್ ರೊಟ್ಟಿ ಇದ್ರಾವು ರೊಟ್ಟಿ ರೊಟ್ಟಿ ಚಿಂತೆ ಬೇಡ. ರೊಟ್ಟಿ 4 ಗಂಟೆಗೆ ಅವನು ಹೋಗ್ತಾನೆ. 4 ಗಂಟೆಗೆ ಅಂದ್ರೆ ಈಗ ಇವ್ನ ಕೈ ಬಂದು ನಮ್ಗ ನೈದ ಬುತ್ತಿ ಅಷ್ಟು ದೊಡ್ಡ ಬುತ್ತಿ ಅದ್ರಾಗ ಹೆಂಗ್ ಒಯ್ಬೇಕು ಬೇವ ಬೋಳಪ್ಪ ಹೆಂಗ್ ಇಡ್ತಿಡು. ಯಾಕೆ ತುಂಬೈತಿ ಚೀಲನ ತುಂಬೈತಿ ಬ್ಯಾಗ್ನಾಗ ಏನೂ ಇಡೋದಿಲ್ಲ.
ಸ್ವೆಟ್ರ್ ಆಯ್ತು ನಾವು ಸ್ವೆಟ್ರ್ ಹಾಕ್ಕೋಬೇಕು ನಾ ಅದನ್ನ ಮತ್ತೆ ಹಂಗಿದ್ರ ಬರೋ ಹಾಕ್ಕೊಂಬಂದಿದ್ದೆ ಟೈಮ್ ಆಗೈತಿ ಬಳಪ ನಿನ್ನ ಅರಿವಿ ಇಟ್ಕೊಂಡೆ ನಿಂದ್ರ ಹಿಡಿತಾವ ನೋಡಿ ಹಿಡಿದ ಇಟ್ಕೊಂಡ್ ಹೋಗು ನಿಂಬೆಹಣ್ಣು ನೆಲ ಜಜ್ಜಿ ಇವು ಹಾಕೋವು ಇದ್ರಾಗ ಹಾಕಿ ಬಾರನ್ಯಾಗ ನಿಂಬೆಹಣ್ಣು 5 ಏನ ಇಟ್ಟಿನಿ ಶಾಂತ ಅಪ್ಪ ಕರೀತಾನೆ ಹಾಲು ಕೈ ಹಿಡ್ಕೋಬೇಕು ಚಲ್ತಾವ ತುಪ್ಪ ಗಟ್ಟಿಗಿಟ್ಟದ ಕಲ್ಬಿಡಪ್ಪ ಬೇಡಪ್ಪ ಬೇಡ ಬೇಡಪ್ಪ ನೀವು ಬೇಡ ಕಾಲ್ ಕೊಡು ಯಾವ ಕಾಲ್ ಕೊಡು ಬಾಬೆ ಬರಾಕೀಗ ಇನ್ನ ದಿನ ಆದ್ಮೇಲೆ ಅದು ಬಿಡ್ತೀನಿ ತೆಗೆದಿಟ್ಟಿದ್ದೆ ಅಲ್ಲ ಅನ್ನ ಹೋಗಲಿ ಕೊಟ್ಟೀಗ ಕೊಟ್ಟೆ ಯಾಕಂತ ಕೇಳ್ತೀನಿ ನಾನು ನಿನ್ನ ಮತ್ತೆ ಅದಕ್ಕೆ ಬೇಕಂತೆಲ್ಲ ಕೊಟ್ಟೆ ಈಗ ಇಷ್ಟ ಹಿಡ್ಕೊಡ್ಬೇಕ ಏ ಹೌದಿಲ್ಲ ಅರುದಿಲ್ಲ ಹೋಗೋತ್ಲಾಗ ಲಗೇಜ್ ಬಾಳ ಈಗೆಲ್ಲ ಅಂತ ನೀಟಾಗಿ ತಿನ್ನಕ್ತೀವಿ ಅಂತ ಚಿನ್ನಿ ಅಂತ ಒಂದ್ ತಾಸು ನೀಟಾಗಿತ್ತು ಎಬ್ಸಿದ್ರೆ ಯಾಕಿತ್ತ ಚಿನ್ನಿ ದೊಡ್ಡ ಉಂಟ ಹೇಳು ಬುರ್ರ ಉಂಟ ಹೇಳು ನೀವೇ ಎಲ್ಲ ಮಾಡಿದ್ಲ ಈಗಾಕಿ ನಾನು ಬರ್ತೀನಿ ನಿನ್ ಕೂಡ ಹೇಳ್ತಿದ್ಲು ಅಳಸಿ ಹೋಗ್ತಾಳೆ ಅಳಸ್ತಿದ್ದೆ ಅಳ್ತಿದ್ಲಕ್ಕಿ ತುಂಬಿರ್ತೈತೆ ನಮ್ಮ ಮನೆ ಬನ ಬನ ಮಾಡಿರ್ತೀರಿ ಮತ್ ಬರ್ದು ಬಿಡ್ರಣ್ಣ ಜಾತ್ರೆ ಕರೀತಿದ್ವಿ ಬರುದಾ ಅಂದ್ರೆ ಬನ ಬನನು ಅನ್ನಲ್ಲ ಹೆಂಗಿದ್ದಂಗೆ ಇರುತ್ತೆ ಬಸ್ ಬಂತ ನೋಡ್ರಿ ಬಸ್ ಐತಿ ಒಂದು ವಾರದಾಗ ಹೆಂಗೈತಿ ನಮ್ಮ ಮಕ್ಕ ಊರಿಗೆ ಬಂದು ಕರ್ರಾಗೈತಿ ಬರುವಾಗ ಇದ್ದಿದ್ದಿಲ್ಲಣ್ಣ ನೀರೇ ಆಗಿರ್ಬೇಕು ನೋಡ ಹಂಗೆ ನೀರು ಚೇಂಜ್ ಆಗಿ ಆ ಟವೆಲಿಂದ ಅದ ಮೊದಲು ಸಾಫ್ಟ್ ಅಂತ ಟವಲ್ ತಗೋ ಏನ್ ಮಾಡಕತ್ತಿ ಚಿನ್ನಿ ಎದ್ಲು ಕೇಳಿಲ್ಲ ನಮ್ಮನ ನೀನ ಹೇಳಿದ್ರೆ ಆಕಿನ ಹೇಳಿಲ್ಲ ಓತಂದ ಇದು ಲೆಪ್ಪು ರೊಕ್ಕ ಕೊಟ್ಟು ಬರೋದು ನೆನಪರ್ ಬಂದೆ ನೀ ರೊಕ್ಕ ಕೊಟ್ಟು ಹೋಗಿ ನಾನು ಹಿಂಗೆ ಫೋನ್ ಪೇ ಮಾಡ್ತೀನಿ ಹ್ಞೂ ನನಗೂ ಬರೋ ಗದ್ದಲ ಬಸ್ ಲೇಟ್ ಆಗ್ಯದ ಆ ಗದ್ದಲಾಗಿದ್ದೆ ಕೊಟ್ಟು ಬರ್ಬೇಕಿತ್ತು ನೀನು ಪಚ್ಕೊಂಡಿದ್ದಿ ನಾವು ಬುರ್ರ ಬಂದಿ ಬುರ್ರ ಟಾಟಾ ಮೇಡಮ್ ಉಪ್ಪು ಕೊಡವ ಉಪ್ಪ ಕೊಡು
ದಿನ ಕೊಡ್ತಿದ್ಲು, ಇವತ್ತು ಕೊಡಲಿಲ್ಲ. ಆತ ಬಸ್ ಬಿಡ್ತು. ನೀ ಎಟೋದಿಗೆ ಹೋಗಿ ಅವನು ಬಂದು ನಿಮ್ಮನ್ನ ಇಳ್ಸಕ್ ಬರ್ತಾನ ನೀಗ ಎಲ್ಲಿ ಮಟ ಊರ್ ಬಂಡ ಕಳ್ಸಿ ಬರ್ತಾನ. ಆಯ್ತಾ. ಸೊ ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ತವರೂರಿನ ಜಾತ್ರೆ ಮುಗಿಸ್ಕೊಂಡು ಬ್ಯಾಕ್ ಟು ಬೆಳಗಾಂ ಹೊರಟ್ವಿ. ಸೊ ನೋಡ್ತಾ ಇರ್ಬೋದು ಬೆಳಗಾಂ ಕಡೆ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಇನ್ನು 3:30 ರೀಚ್ ಆಗ್ತೀವಿ. ಸೊ ಬರ್ಬೇಕಾದ್ರೆ ಚಿನ್ನಿ ಮಲ್ಕೊಂಡಿದ್ಲು, ಅದೊಂದು ಬೇಜಾರು. ಮತ್ತು ತಮ್ಮನಿಗೆ ದುಡ್ಡು ಕೊಟ್ಟು ಬರೋದು ಮರೆತುಬಿಟ್ಟೆ. ಬಸ್ ಅಂದರೆ 9 ಗಂಟೆ ಬಸ್ಸಿಗೆ ಹೋಗೋದಿತ್ತಲ್ಲ ನಮ್ಮದು. ಬಸ್ ಮಿಸ್ ಆಗುತ್ತಂತಂದು ಟೆನ್ಷನ್ ಒಳಗೆ ಗಡಿ ಬಿಡಿ ಒಳಗೆ ಹಂಗೆ ಬಂದುಬಿಟ್ಟೆ. ಈಗ ಬಸ್ಸಿನ ಕುಂತಿಂದ ನೆನಪಾಯ್ತು ನೋಡ್ರಿ, ಪಾಪ ಬರುವಾಗ ನಮ್ಮ ಮುಖ ಕೊಡ್ತಾಳೆ ರೊಕ್ಕ ಅಂತ ಅಂದ್ಕೊಂಡು ಎಷ್ಟು ವೇಟ್ ಮಾಡೋಕ್ಕಂತಿದ್ನೋ ಏನೋ. ಆ್ಯಕ್ಚುಲಿ ನಾವು ಬರುವಾಗ ಒಂದೊಂದು ಸಲ ಇರ್ತಿದ್ದೋ, ಒಂದೊಂದು ಸಲ ಇರ್ತಿರಕ್ಕಿಲ್ಲ. ಒಟ್ಟು ಹಿಂದಿನ ದಿನಾರ ಒಟ್ಟು ಹೆಂಗೆ ಮಾಡಿ ಒಟ್ಟು ಕೊಟ್ಟು ಬಂದಿದ್ದೆ. ಸೊ ಈ ಸಲ ಬರುವಾಗ ಇದ್ರೂ ಅದು ಕೊಡಾಕಿದ್ದು ಆಗಲಿಲ್ವಲ್ಲ ನಮಗೆ ಅಂತಂದು ಅದೊಂದು ವಿಚಾರದಾಗ ಭಾಳ ಬೇಜಾರಾಯಿತು. ಸೊ ತಂಗಿಗೆ ಕಾಲ್ ಮಾಡಿ ಹೇಳಿದೆ. ಸೊ ಕೊಟ್ಟ ಏನು ಮಾಡ್ಯಾಳೋ. ನಾವು ಬರುವಾಗ ಹೆಚ್ಚು ಅವ ಮನ್ಯಾಗ ಇರಂಗಿಲ್ಲ, ರೇರವ ನಾವು ಬರುವಾಗ ಹಿಂಗಿರೋದು. ಬರುವಾಗ ಇದ್ರೂ ಅದು ನನಗೆ ಇದು ಆಗಲಿಲ್ಲಪ್ಪ ಅಂತಂದು ಅದೊಂದು ಭಾಳ ಮನ್ಸಿಗೇನೋ ಒಂಥರ ಮನ್ಸಿಗೆ ಭಾಳ ಕೆಟ್ಟ ಅನ್ನಿಸ್ತು. ಸೊ ಇದಿಷ್ಟ 2 ವಿಚಾರದಾಗ ಬೇಜಾರಾಯಿತು. ಚಿನ್ನಿ ಮಲ್ಕೊಂಡಿದ್ಲಲ್ಲ, ಮತ್ತು ತಮಗೆ ದುಡ್ಡು ಕೊಟ್ಟು ಬರಬೇಕಾಗಿತ್ತಲ್ಲ ಅಂತೇಳಿ ಮತ್ತೇನಿಲ್ಲ. ಇನ್ನು ಆಲ್ವೇಸ್ ಎಲ್ಲ ಈ ಸಲ ಊರಿಗೆ ಹೋದಾಗ ಮಸ್ತ್ ಚೆನ್ನಾಗೋಯ್ತು ಅಂತಂದು ಹೇಳ್ಬೋದು. ಅಂದ್ಕೊಳ್ದೇ ಇರೋದೆಲ್ಲ ಒಂದಷ್ಟು ಸರ್ಪ್ರೈಸ್ಗಳೆಲ್ಲ ಆಯಿತು. ಒಂದೊಂದು ಸಲ ಹಿಂಗೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀವಿ, ಸೊ ಆಗಿರಂಗಿಲ್ಲ. ಸೊ ಈ ಸಲ ಊರಿಗೆ ಹೋದಾಗ ಪಾನಿಪುರಿ ಪಾರ್ಟಿ ಮಾಡಿದ್ವಿ, ಟ್ರಿಪ್ ಹೋಗಿ ಬಂದ್ವಿ. ಮತ್ತು ಅವ್ವಾರು ನನಗೆ ಮತ್ತು ಹಸ್ಬೆಂಡ್ಗೆ ಸರ್ಪ್ರೈಸ್ ಬಟ್ಟೆ ತೊಗೊಂಬಂದು ಕೊಟ್ಟರು. ಆಮೇಲೆ ನಾನು ತಮ್ಮಂದಿರಿಗೆ ಫಸ್ಟ್ ಟೈಮ್ ನನ್ನ ಕಡೆಯಿಂದ ಒಂದು ಪ್ರೀತಿಯಿಂದ 3 ತಮ್ಮಂದಿರಿಗೂ ಸೇಮ್ ಡ್ರೆಸ್ ಕೊಡಿಸ್ಬೇಕು ಅನ್ನೋದಿತ್ತು. ಸೊ ಅದು ಆಯಿತು. ಆ್ಯಂಡ್ ಇನ್ನೊಂದು ಇದಂತೂ ಮರೆಯೋಕ್ಕೆ ಆಗೋದಿಲ್ಲ ಅಂತಂದು ಹೇಳ್ಬೋದು. ನಾವು 6 ಜನ ಸೇರಿಕೊಂಡು ಒಂದು ಡ್ಯಾನ್ಸ್ ರೀಲ್ಸ್ ಮಾಡಿದ್ವಿ. ಯಾರಿಗೂ ಡ್ಯಾನ್ಸ್ ಬರೋದನ್ನೆಲ್ಲ ಹೇಳ್ಬೇಕು ಅಂತಂದರೆ ಏನೂ ಮಾಡಬೇಕಲ್ಲ ಅಂತಂದು ತಮ್ಮ 1-2 ಸ್ಟೆಪ್ ಹೇಳ್ಕೊಟ್ಟ. ಸೊ ಅವ್ರವ್ರಿಗೆ ಬಂದಂಗೆ ಮಾಡಿದ್ವಿ. ಸಖತ್ತಾಗಿತ್ತು ಅಂತಂದು ಹೇಳ್ಬೋದು ಆ ಮೂಮೆಂಟ್ ಅಂತೂ. ಸೊ ಅದೊಂದು ಮೆಮೊರೇಬಲ್ ಆಗಿ ಇಟ್ಕೊಳಕ್ಕೆ ಚೆನ್ನಾಗಿ ಐತಿ. ಆ್ಯಂಡ್ ಇನ್ನೊಂದು ನಮ್ಮ ತಮ್ಮ ಫಸ್ಟ್ ಟೈಮ್ ನಾವೆಲ್ಲರಿಗೂ ಬಜ್ಜಿ ಮಾಡಿಕೊಟ್ಟ. ಸೊ ಅದೂ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಏನಂದರೆ ಇದು ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋದು. ನನಗೆ ಎಷ್ಟೋ ತಿಂಗಳುಗಳಿಂದ ಗಿನ್ನ ತಿನ್ನಬೇಕು ಅಂತೇಳಿ ಅನ್ಸಕ್ಕಂತಿತ್ತು. ಅದು ನಾನು ಊರಿಗೆ ಹೋಗಿರೋ ಟೈಮಲ್ಲಿ ನಮ್ಮ ಮನೇಲಿ ಆಕಳ ಎಳೀತು. ಸೊ ಅದೊಂದು ನಂದು ಆಸೆ, ಗಿನ್ನ ತಿನ್ನೋ ಬೈಕೆ ಈಡೇರಿತು. ಆ್ಯಂಡ್ ನಮ್ಮ ಅಪ್ಪನಿಗೂ ಒಂದು ಹೊಸ ಮೊಬೈಲ್ ಕೊಡಿಸಿದ್ವಿ, ನಮ್ಮಪ್ಪ ಇಷ್ಟಪಡೋವಂಥ ಕ್ಯೂಟ್ ಮೊಬೈಲ್. ಇದಿಷ್ಟು ಒಳ್ಳೆ ಮೂಮೆಂಟ್ಸು ನಮ್ಮೂರು ಹೊಸ ತೇರಿನ ಜಾತ್ರೆಗೆ ಹೋದಾಗ ಆಗಿರೋ ಅಂಥದ್ದು. ಒಂದು ರೀತಿ ಚೆನ್ನಾಗಿತ್ತು ಅಂತಂದು ಹೇಳ್ಬೋದು, ಸಖತ್ತಾಗಾಯಿತು. ಇದೇ ರೀತಿ ನಮ್ಮ ತವ್ರ ಮನೇಲಿ ಒಳ್ಳೆ ವಿಷಯಗಳು, ಒಳ್ಳೆ ಮೂಮೆಂಟ್ಸು, ಸಂತೋಷ ಸದಾ ಯಾವಾಗಲೂ ತುಂಬಿರಲಿ ಅಂತ ಅದೇ ಒಂದೇ ದೇವ್ರ ಹತ್ರ ಕೇಳ್ಕೊಳ್ಳೋದು. ಗಿನ್ನ ಈಸ್ ದೇ ನೋಡ್ರಿ, ಗಿನ್ನದ ಆಕಾರ ಹೆಂಗಾಗೈತೆ ಅಂತೆ, ಫುಲ್ ಉಕ್ಕೈತಿ. ಅದಕ್ಕೆ ಇದು ಯಾಕೆ ಮುಚ್ಚಳೊಳಕ್ಕೆ ಹೋಗೋವಲ್ದು ಅನ್ನಕಂತೀನಿ ನಾನು. ಅವ್ವ ಗಿನ್ನ ಕೊಟ್ಕೋಶ ಮಾಡ್ಕೊಂಡು ತಿನ್ರಿ ಅಂತೇಳಿ ಫುಲ್ ಉಕ್ಕಿಬಿಟ್ಟೈತದ. ಇಲ್ಲಿ ನಾ ಮುಚ್ಚಾಕ ಹೋಗ್ತೀನಿ ಅಲ್ಲಿ ಬಸ್ನಾಗ, ಹೊಂಟ ಮುಚ್ಚವಲ್ದ ಸರ್. ಈಗ ರಾತ್ರಿ ಮಾಡ್ಕೊಂಡು ತಿಂತೀವಿ ಗಿನ್ನ. ಗಿನ್ನ ಒಮ್ಮೆ ತಿಂದಿಲ್ಲ ನೀನು? ಗಿನ್ನ ಒಮ್ಮೆ ತಿಂದಿಲ್ಲ ಅಂತ ಬಿಳಪ್ಪಿವ. ಗೆಲ್ಲ ನೆನಪಿರ್ತೈತಿ. ಗಿನ್ನ ತಿಂದೇ ಇಲ್ಲ ನೋಡಿವ ಅರ್ವಿನ. ಬಾದಾಮಿ ಬಸ್ ಸ್ಟ್ಯಾಂಡ್ನಾಗ ಏನು ಕೇಳಿನ್ಯಾಳ?
ಹಲೋ ಬದಾಮಿ ಬಸ್ ಸ್ಟ್ಯಾಂಡ್ ಆಗಿದ್ದೀನಿ ಹಾಂ ಬರೋದ ನಾಳೆಗಂತ ಮತ್ತು ಮುಂಜಾನೆ 10ರದ 11ರದ ಬಸ್ ತಪ್ತು ಅದಕ್ಕೆ 4ರ ಬಸ್ಸಿಗೆ ಬರಾಕತ್ತೀವಿ ನೋಡಿ ಬಸ್ನಾಗ ಅದೀವಿ